ಪರಿಶುದ್ಧವಾಗಿ ಸ್ತೋತ್ರವಾಗಿ ಅವರನ್ನು ಕೂಡ ಮತ್ತೊಮ್ಮೆ ಈ ರೀತಿಯಲ್ಲಿ ಬರುವಂತಹ ಕೃಪೆಯಿಂದ ತಂದೆಯಾದ ದೇವರನ್ನು ನೆನಪಿಸಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾರೆ. ಕಳೆದಂತ ಕೆಲವು ದಿನಗಳಿಂದ ಕೆಲವು ವಿಷಯಗಳನ್ನ ನಾವು ಕಲಿತಾ ಬರ್ತಾರೆ. ಯಾವುದ್ರ ಕುರಿತು ಕಲಿತಾ ಇದ್ದೀವಿ? ಪ್ರಾರ್ಥನೆಯ ವಿಷಯದಲ್ಲಿ ನಾವು ಕಲಿತಾ ಬರ್ತಾರೆ. ಪ್ರಾರ್ಥನೆ ಹೇಗೆ ಮಾಡಬೇಕು, ಪ್ರಾರ್ಥನೆಯಲ್ಲಿ ಏನಿರಬೇಕು, ಎಲ್ಲ ವಿಷಯಗಳು ನಾವು ಪ್ರಾರ್ಥಿಸಬೇಕಾದ್ರೆ ಇರಬೇಕು ಅನ್ನೋ ವಿಷಯದಲ್ಲಿ ಯೇಸು ಸ್ವಾಮಿ ಕಲಿಸಿಕೊಟ್ಟಂತ ಮೊದಲನೇ ಪ್ರಾರ್ಥನೆ ಏನ ಪ್ರಾರ್ಥನೆ, ಆ ಪ್ರಾರ್ಥನೆಯಲ್ಲಿ ನಾವು ಹೇಗೆ ಬಳಸಬೇಕು ಅನ್ನೋ ವಿಷಯದಲ್ಲಿ ನಾವು ಕಲಿತಾ ಬರ್ತಾರೆ ಅಲ್ವಾ? ಯಾವ ಯಾವ ಅಧ್ಯಾಯ ನಾವು ಕಲಿತಾ ಇದ್ವಿ? ಯಾವ ವಚನ? ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 10ನೇ ವಚನ ನಾವು ಆಲ್ರೆಡಿ ಓದಿ ಕೇಳಿಸ್ಕೊಂಡಿದ್ವಿ. ಆಲ್ರೆಡಿ ನಾವು ಅದನ್ನ ಏನ್ ಮಾಡಿದ್ವಿ? ಧ್ಯಾನ ಮಾಡ್ಕೊಂಡಿದ್ವಿ. ಇವತ್ತು ಅದೇ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದ 11ನೇ ವಚನದಿಂದ ನಾವು ಮುಂದಕ್ಕೆ ಹೋಗೋಣ. ಮತ್ತಾಯನ ಸುವಾರ್ತೆ ಹೊಸ ಆ ಕಡೆ ತೆಗೆಯಪ್ಪ, ಲಾಸ್ಟ್ ಆ ಕಡೆ 7ನೇ ಪೇಜ್ ನಂಬರ್ 7 11 ಇದೆಯಾ? ಇಲ್ಲ, ಹಂಗೆ ಮುಂದಕ್ಕೂ ಕಾಣ ತೆಕ್ಕೊಂಡು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನ ಸುವಾರ್ತೆ ಅವ್ರ ಬೈಬಲ್ ಇಸ್ಕೊಂಡ್ಬಿಟ್ಟು ನೀನು ನಿನ್ನ ಬೈಬಲ್ ಅವ್ರು ಕೊಟ್ಬಿಡಿ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 11ನೇ ವಚನ 10ನೇ ವಚನದಿಂದ ನಾವು ಧ್ಯಾನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಅಲ್ಲಿವರೆಗೂ ಕೂಡ ನಾವೇನ್ ಮಾಡಿದ್ವಿ? ಧ್ಯಾನ ಮಾಡ್ಕೊಂಡಿದ್ವಿ ಆಲ್ರೆಡಿ. ಈಗ ನಾವು ಧ್ಯಾನ ಮಾಡ್ಕೋಬೇಕಾದಂಥದ್ದಲ್ಲಿ 11ನೇ ವಚನ. ಹೌದು. ಈಗ ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮ್ಮ ಅನುದಿನದ ಆಹಾರವನ್ನ ಏನ್ ಮಾಡು? ಇವತ್ತು ಅಲ್ವಾ? ನಮಗೆ ದಿನ ಏನ್ ಬೇಕು? ಆಹಾರ ಬೇಕು. ದಿನ ಊಟ ಮಾಡಬೇಕು ಅಲ್ವಾ? ಏನಕ್ಕೆ? ನಮ್ಮ ದೈಹಿಕವಾಗಿ ನಾವೇನಾಗಬಾರ್ದು, ಬಲಹೀನರಾಗಬಾರ್ದು ಅನ್ನೋದಕ್ಕೋಸ್ಕರ ನಾವೇನ್ ಮಾಡ್ಬೇಕು? ಪ್ರತಿದಿನ ಏನ್ ಮಾಡ್ತೀವಿ? ಊಟ ಮಾಡ್ತೀವಿ. ಆದ್ರೆ ಯೇಸು ಸ್ವಾಮಿ ಹೇಳ್ಕೊಡ್ತಾ ಇರುವಂತ ಪ್ರಾರ್ಥನೆಯಲ್ಲಿ ಒಂದು ವಿಷಯ, ಅಡಕವಾದಂತ ವಿಷಯ ಏನಂತಂದ್ರೆ, ನಮ್ಮ ಅನುದಿನದ ಆಹಾರವನ್ನ ಇವತ್ತು, ಯಾವತ್ತು? ಈ ದಿನಕ್ಕಲ್ಲ, ಈ ಹೊತ್ತಿಗೆ ಅಲ್ವಾ? ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಅಷ್ಟೇ. ಸಾಕು. ನಾವೇನ್ ಮಾಡ್ತೀವಿ? ಮುಂದಕ್ಕೆ ಅಂತ ಯೋಚನೆ ಮಾಡ್ತೀವಿ. ಇಲ್ಲ, ಅದಕ್ಕೆ ಯೇಸು ಸ್ವಾಮಿ ಹೇಳ್ಕೊಡ್ತಾವ ಏನಂತ ಆಮೇಲೆ ತೆಕ್ಕೋಬ ಪರವಾಗಿಲ್ಲ. ಆ ಹೊತ್ತಿಗೆ ಇವತ್ತು ಅಂದ್ರೆ ಈ ಮಧ್ಯಾಹ್ನ ಇವಾಗ ಬೇಕು ನಮ್ಗೆ ಊಟ ಬೇಕಾದಾಗ ಈ ಮಧ್ಯಾಹ್ನ ಏನ್ ಮಾಡ್ಬೇಕು? ನಾವು ಪ್ರಾರ್ಥನೆ ಮಾಡುವಾಗ ಏನಂತ, ದೇವ್ರೇ ಈ ಮಧ್ಯಾಹ್ನದ ಊಟ ಸಿಕ್ಕಿದ್ರೆ ಸಾಕು ಅಲ್ವಾ? ನಾವೇನ್ ಬಯಸ್ತೀವಿ? ಈಗ ಮಧ್ಯಾಹ್ನಕ್ಕೆನ ಆಗ್ಬೇಕು, ನೆನ್ನೆಯಿಂದ ರಾತ್ರಿಯಿಂದ ಸ್ಟಾರ್ಟ್ ಆಗುತ್ತೆ. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ತಿಂಡಿ ಏನ್ ಮಾಡ್ಬೇಕು, ನಾಳೆ ಸಾರು ಏನ್ ಮಾಡ್ಬೇಕು, ಮಧ್ಯಾಹ್ನ ರಾತ್ರಿಗೆ ಏನ್ ಮಾಡ್ಬೇಕು, ಮುದ್ದೆ ಮಾಡ್ಬೇಕಾ, ಅನ್ನ ಮಾಡ್ಬೇಕಾ, ಚಪಾತಿ ಮಾಡ್ಬೇಕಾ, ಏನ್ ಮಾಡ್ಬೇಕು, ಎಲ್ಲಾ ಯೋಚನೆಗಳು ಅಲ್ವಾ? ಇವೆಲ್ಲ ಯೋಚನೆಗಳೇನಂತ ಒಂದೊತ್ತದಲ್ಲ, ಪೂರ್ತಿ ದಿನದ್ದು. ವಾಕ್ಯ ಹೇಳ್ತಾ ಇದೆ, ಆವತ್ತಿನ ಊಟದ ಕತೆ ಅವತ್ತಿಗೆ ಸಾಕು. ಯಾವ ವಿಷಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ? ಏನಂತ? ಊಟದ ವಿಷಯ. ಯಾವ ವಿಷಯದಲ್ಲಿ ಹೇಳ್ತಾ ಇದ್ದಾರೆ ನೋಡ್ರಿ? ಊಟ ಅನ್ನೋಂಥದ್ದು ಇಬ್ಬರು ವ್ಯಕ್ತಿಗಳು ಕೊಡ್ತಾರೆ. ಊಟ ಮತ್ತು ಯಾರು ಕೊಡ್ತಾರೆ? ಇಬ್ಬರು ಕೊಡ್ತಾರೆ. ಒಂದು ದೇವರು ಕೊಡ್ತಾರೆ, ಎರಡನೇದು ಯಾರು ಕೊಡ್ತಾರೆ? ಸೈತಾನನು ಕೂಡ ಕೊಡ್ತಾನೆ. ದೇವರಲ್ಲದೆ ಇರುವಂಥದ್ದು ಕೂಡ ಕೊಡುತ್ತೆ, ಅಥವಾ ಮನುಷ್ಯನು ಕೊಡ್ತಾನೆ.
ದೇವರು ಊಟ ಕೊಡ್ತಾರೆ, ಹಾಗೆ ಇನ್ನೊಬ್ರು ಊಟ ಕೊಡ್ತಾರೆ. ನೋಡ್ರಿ, ದೇವರು ಕೊಡುವುದಕ್ಕೂ ಮನುಷ್ಯ ಅಥವಾ ಇನ್ನೊಬ್ರು ಕೊಡೋದಕ್ಕೂ ವ್ಯತ್ಯಾಸ ಏನು ಇರಬೇಕಲ್ಲ? ಏನಾದ್ರು ವ್ಯತ್ಯಾಸ ಇದೆ ಇಲ್ಲಿ. ನಮ್ಮ ಅನುದಿನದ ಆಹಾರವನ್ನ ಯಾರ ಹತ್ರ ಬಯಸ್ತೀವಿ? ನಾವು ದೇವರ ಹತ್ರ ಬಯಸ್ತಾ ಇದೀವಿ, ಇಲ್ಲ ಬೇರೆಯವ್ರ ಹತ್ರ ಬಯಸ್ತಾ ಇದೀವಿ? ದೇವರ ಹತ್ರನೇ ಬಯಸ್ಬೇಕು. ಅನೇಕಗಳು ನಾವು ಬಿದೋಗ್ತೀವಿ ಬೇರೆಯವರು. ವಾಕ್ಯದಲ್ಲಿ ನೋಡುವಾಗ ಯೇಸು ಸ್ವಾಮಿ ಏನ್ ಮಾಡ್ತಾರೆ? ಹಳೆ ಒಡಂಬಡಿಕೆಗೆ ಬಂದ್ರೆ, ತೆಗಿಬೇಡ ಪರವಾಗಿಲ್ಲ, ಸ್ವಲ್ಪ ಬೇಗನೆ ಮುಗಿಸ್ತೀನಿ. ಆದಿಕಾಂಡ 7ನೇ ಅಧ್ಯಾಯದಲ್ಲಿ 12ನೇ ವಚನ ದೇವರ ವಾಕ್ಯದಲ್ಲಿ ನೋಡಿದ್ರೆ, ಅಲ್ಲಿ ಊಟದ ವ್ಯವಸ್ಥೆ ಆಗುತ್ತೆ. ಏನಾಗುತ್ತೆ? ನೋಡೋಣ ಒಂದ್ಸರಿ. 7ನೇ ಅಧ್ಯಾಯ 12ನೇ ವಚನ. ಆಕಾಶದ ತೂಬುಗಳು ತೆರೆದವು, 40 ದಿನವೂ ಹಗಲಿರುಳು ಭೂಮಿಯ ಮೇಲೆ ದೊಡ್ಡ ಮಳೆ ಸುರಿಯಿತು. ಅಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ದೇವರು ಒಂದು ನಾವೆಯನ್ನ ಕಟ್ಟುವಂತ ನೋಹನ್ಗೆ ಹೇಳ್ತಾರೆ. ಸುಮಾರು ವರ್ಷಗಳಿಂದ BC-ಯಲ್ಲಿ, ಕ್ರಿಸ್ತ ಪೂರ್ವದಲ್ಲಿ ನಡೆದಂತ ಘಟನೆ. ಏನಂತ? ಇದು ಚರಿತ್ರಾತ್ಮಕವಾಗಿ ಬರೆಯಲ್ಪಟ್ಟಂತ. ಏನಂತ ಹೇಳ್ತಾರೆ? ಆ ನೋಹನಿಗೆ ಏನಂತಂದ್ರೆ, ನೀನ್ ದೊಡ್ಡ ನಾವೆಯನ್ನ ಕಟ್ಟು, ಇಡೀ ಭೂಮಿಯನ್ನು ನಾನು ಏನ್ ಮಾಡ್ತೀನಿ? ಜಲದಿಂದ ನಾಶ ಮಾಡ್ತೀನಿ. ಇವನ್ ಏನ್ ಮಾಡ್ತಾನೆ? ಸುಮಾರು ವರ್ಷಗಳ ಕಾಲ ನಾವೇ ಕಟ್ತಾನೆ. ಈಗಿನ ಕಾಲದಲ್ಲಿ ನಮ್ಗೆ ಮಿಷನರೀಸ್ ಚೆನ್ನಾಗಿದೆ, ಒಂದು ಟೇಬಲ್ ಒಂದು ಗಂಟೆನಲ್ಲಿ ರೆಡಿ ಮಾಡ್ಬಿಡ್ತಾನೆ. ಎಲ್ಲ ರೆಡಿ ಇತ್ತಂದ್ರೆ ಗಂಟೆನ ಬೇಕಿಲ್ಲ, ಅರ್ಧ ಗಂಟೆಗೆ ರೆಡಿ ಮಾಡ್ತಾನೆ ಅಲ್ವಾ? ಆದ್ರೆ ಆಗಿನ ಕಾಲದಲ್ಲಿ ಇವನು ನಾವೆಯನ್ನ ಸಿದ್ಧ ಮಾಡ್ಬೇಕಾದ್ರೆ, ನಾವೇ ಒಳಗಡೆ ಯಾರಿರ್ತಾರೆ? ಇವನ ಕುಟುಂಬ ಮಾತ್ರ ಇರಲ್ಲ, ಜೊತೆಗೆ ಭೂಮಿಯ ಮೇಲಿರುವಂತಹ ಎಲ್ಲಾ ರೀತಿಯ ಪ್ರಾಣಿಗಳು ಒಳಗಡೆ ಇರಬೇಕು. ಎಲ್ಲಾ ಇರಬೇಕು ಅಂತ ಹೇಳಿದ್ರೆ ದೊಡ್ಡ ನಾವೇ ಕಟ್ಟಬೇಕು. ಆ ನಾವೇ ಕಟ್ಟಬೇಕಂತ ಹೇಳಿದ್ರೆ ಇವನೇನ್ ಮಾಡ್ಬೇಕು? ಈಗಿನ ಕಾಲದಲ್ಲಿ ಏನಿದೆ, ಮಿಷಿನ್ಗಳಿದೆ, ಕಾರ್ಪೆಂಟರ್ಗಳಿದ್ದಾರೆ. ಏನ್ ಮಾಡ್ತಾರೆ? ತಗೊಂಡ್ಬರ್ತಾರೆ, ಮಿಷಿನ್ಗೆ ತೋಪಣ ಹೊಡಿತಾರೆ, ತಗೊಂಡ್ ಹೋಗ್ತಾರೆ, ಕಟಿಂಗ್ ಮಿಷಿನ್ಗಳು ಕಟಿಂಗ್ ಮಾಡ್ತಾರೆ. ಮಳೆ ಸಮೇತ ಏನ್ ಮಾಡ್ತಾರೆ? ಮಿಷಿನ್ ಪಟ 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 ಅಂತ ಹೊಡಿತಾರೆ. ಈಗ ಆಗ ಪ್ರತಿಯೊಂದನ್ನು ಕೂಡ ಮನುಷ್ಯ ಏನ್ ಮಾಡ್ಬೇಕಾಗಿತ್ತು? ತೋಪಣ ಮಾಡ್ಬೇಕು ಅಂತ ಹೇಳಿದ್ರೆ ಉಜ್ಜಿ ಮಾಡ್ಬೇಕಿತ್ತು. ಒಂದು ನೀರು ಒಳಗಡೆ ಬರ್ದಿರೋ ಕೂಡ ಒಂದು ಮಾಡ್ಬೇಕು. ಸುಮಾರು ವರ್ಷಗಳು ಮಾಡಿದ್ಮೇಲೆ ದೇವರು ಹೇಳ್ತಾರೆ ಅಂತಂದ್ರೆ, 12ನೇ ವಚನದಲ್ಲಿ, ಆಕಾಶದ ತುಂಬುಗಳು ತೆರೆಯುವುದು, 40 ದಿನಗಳು ಹಗಲಿರುಳು ಏನಾಗುತ್ತೆ? ಭೂಮಿ ಮೇಲೆ ದೊಡ್ಡ ಮಳೆಯನ್ನ ಸುರಿ ಮಾಡ್ತೀನಿ ಅಂತ. ಎಷ್ಟು ದಿನ? ದೊಡ್ಡ ಮಳೆ. ಎಷ್ಟು ದಿನ? 40 ದಿನ. ದೇವರು ಹೇಳ್ತಾ ಇದ್ದಾರೆ, 40 ದಿನ ಮಳೆಯನ್ನ ಸುರಿಸ್ತೀನಿ ಅಂತ. ಇವನ ಆಹಾರ ಎಷ್ಟು ಎತ್ಕೊಂಡು ಹೋಗ್ಬೇಕು ಒಳಕ್ಕೆ? ಎಲ್ಲಾ ಪ್ರಾಣಿಗಳಿಗೂ, ಸಿಂಹ ಇರುತ್ತೆ, ಕರಡಿ ಇರುತ್ತೆ, ಚಿರತೆ ಇರುತ್ತೆ, ಪ್ರತಿಯೊಂದಕ್ಕೂ ಎಲ್ಲಾ ಪ್ರಾಣಿಗಳಿಗೂ ಸಾಕಾಗುವಷ್ಟು 40 ದಿನಕ್ಕಾಗುವಷ್ಟು ಇವನೇನ್ ಮಾಡ್ತಾನೆ? ಪ್ಯಾಕ್ ಮಾಡಿ ಎತ್ಕೊಂಡು ಹೋಗಿರ್ತಾನೆ. ಮೇಕೆಗಳು, ಕುರಿಗಳು ಅಲ್ವಾ? ಕುರಿ, ಮೇಕೆ, ಪ್ರತಿಯೊಂದಕ್ಕೂ ಕಾಡು ಮೃಗಗಳು ಎಲ್ಲದಕ್ಕೂ ತಗೊಂಡೋಗಿ 40 ದಿನಕ್ಕೆ ಆಗುವಷ್ಟು ಇವನು ತಗೊಂಡೋಗಿರ್ತಾನೆ ಅಲ್ವಾ? 40 ದಿನಕ್ಕೆ ತಗೊಂಡೋಗಿದ್ದಾರೆ. ದೇವರು ಹೇಳಿರೋದು ಎಷ್ಟು ದಿನ? 40 ದಿನ. ಮಳೆ ಬರೋದು ಎಷ್ಟು ದಿನ? 40 ದಿನ. ಇವನು ಅನ್ಕೊಂಡು 40 ದಿನ ಮಳೆ ಸುರಿಯುತ್ತೆ, ಎಲ್ಲ ಹೊರಟೋಗುತ್ತೆ, 40 ದಿನ ಆದ್ಮೇಲೆ ನಾನು ಆಚೆ ಬಂದ್ಬಿಡು. ಆದ್ರೆ ದೇವರು ಎಷ್ಟು ದಿನ ಸುಮ್ಮನೆ ಇದ್ರಂತೆ? ಒಂದ್ಸಲ ತೆಗೀರಿ, ಹಿಂದಕ್ಕೆ ಹೋದ್ರೆ 24ನೇ ವಚನ ಹೇಳುತ್ತೇನೆ. ಅದೇ 7ನೇ ಅಧ್ಯಾಯ 24ನೇ ವಚನ ನಾನು ಓದ್ತೀನಿ, ಕೇಳಿಸ್ಕೊಡ್ರಿ. ಪ್ರಳಯದ ನೀರು ಭೂಮಿಯ ಮೇಲೆ 150 ದಿನ ಪ್ರಬಲವಾಯಿತು. ಎಷ್ಟು ದಿನ? 150 ದಿನ ಬಂತಂತೆ ಮಳೆ. ನೀರು ತುಂಬ್ಕೊಂತಾನೇ ಇದೆ, ಇನ್ನು ಏನು ನೀರು ಕಡಿಮೆ ಆಗಿಲ್ಲ, ಜಾಸ್ತಿ ಆಗೋದೇ 150 ದಿನ ಆಗಿದೆ. ಇನ್ನು ಅದನ್ನೆಲ್ಲ ಒಣಗ್ಬೇಕಂದ್ರೆ ಎಷ್ಟು ದಿನ ಬೇಕು? ಈಗ ನಮ್ಗಿರೋ ಟೆಂಪರೇಚರ್ ತರ ಆದ್ರೆ ಬೇಗ ಒಣಗುತ್ತೆ ಅನ್ಕೋಬಹುದು. ಆಗ ತಣ್ಣಗಿರೋಂಥ ವಿಧ. ಆ ಟೈಮಲ್ಲಿ 150 ದಿನ ಮಳೆ ತುಂಬಿದೆ, ಬೆಟ್ಟಗಳು ಮುಳುಗೋಗಿದ್ದಾವೆ, ಅಷ್ಟು ಮಟ್ಟಿಗೆ ಮಳೆ ಬಂದು ಪ್ರಳಯ ಆಗಿದೆ. ಇವನು ಒಳಗಡೆ ಇದ್ದಾನೆ. ಇವನ ಆಹಾರದ ವಿಷಯ ಏನಾಗಿದೆ? ಎಷ್ಟು ತಗೊಂಡೋಗಿದ್ದಾನೆ? 40 ದಿನಕ್ಕೆ ತಗೊಂಡೋಗಿದ್ರೆ ಎಷ್ಟು ದಿನ ತಿನ್ಬೇಕು ಇವನು? 40 ದಿನಕ್ಕೆ. ಕೆಲವು ಸಲ ಇನ್ನೂ ಕಡಿಮೆನೂ ಆಗುತ್ತೆ. ಏನೋ
ಉಳಿಸಿ ಪಳಸಿ ಮಾಡಿದ್ರೆ ಇನ್ನೊಂದು 10 ದಿನ. 150 ದಿನ ಮಳೆ ಸುರಿತಾ ಇದೆ ಅಂತ ಹೇಳಿದ್ರೆ 150 ದಿನ ಎಲ್ಲಿದ್ದಾರೆ ಇವರು? ಬೋಟ್ ಒಳಗಡೆನೆ ಇದ್ದಾರೆ, ನಾವೇ ಒಳಗಡೆನೆ ಇದ್ದಾರೆ. ನಾವೇ ಒಳಗಡೆ 150 ದಿನ ಇರ್ಬೇಕಾದ್ರೆ ಇವ್ರಿಗೆ ಆಹಾರ ಏನಾಯ್ತು? ಕಡಿಮೆ ಆಯ್ತಾ? ಕಡಿಮೆ ಆಯ್ತು. ಇವ್ರು ಹೆಚ್ಚು ಕಡಿಮೆ ನಾವೇ ಒಳಗಡೆ ವರ್ಷ ಇರ್ತಾರೆ. ಎಷ್ಟು ದಿನ ಇರ್ತಾರೆ? ವರ್ಷ. ವರ್ಷ ನಾವೇ ಒಳಗಡೆ ಇದ್ರೆ ಇವನ ಆಹಾರ ಏನಾಗಿಲ್ಲ, ಕಡಿಮೆ ಆಗ್ಲಿಲ್ಲ. ಯಾಕೆ? ದೇವರು ಒದಗಿಸ್ತಾರೆ. ಒಟ್ಟಲ್ಲಿ ಎಲಿಯನ ವಿಷಯದಲ್ಲಿ ಹೇಳುತ್ತೆ ಅಂತಂದ್ರೆ, ಎಲೆ ವಿಷಯದಲ್ಲಿ ಹೇಳುತ್ತೆ, ಹಸಿಟ್ಟು ತೆಗಿತಾ ಇದ್ರೆ ಇನ್ನು ಹಂಗೇ ಇತ್ತಂತೆ, ಎಣ್ಣೆ ತೆಗಿತಾ ಇದ್ರೆ ಹಂಗೇ ಇತ್ತಂತೆ. ದೇವರ ಆಶೀರ್ವಾದದಿಂದ ಕೊಡುವಾಗ ಅದೇನಾಗಲ್ಲ, ಸಮಾಧಾನಕರವಾಗಿ ನಮಗೆ ನೀಗಲ್ಪಡ್ತಾರೆ. ಏನಾಗ್ತಾ ಇರುತ್ತೆ? ಸಮಾಧಾನವಾಗಿರುತ್ತೆ. ಯಾವುದೇ ಗಲಿಬಿಲಿ ಇರಲ್ಲ, ಯಾವುದೇ ಅಡ್ಡಿಗಳಿರಲ್ಲ, ಯಾವುದೇ ನಿಬಂಧನೆಗಳಿರಲ್ಲ, ಚೆನ್ನಾಗಿರಲ್ಲ. ಆದ್ರೆ ಅದೇ ದೇವರು ಕೊಡದಿರ ಬೇರೆ ಕೊಟ್ರೆ ಇನ್ನೊಂದು ರೀತಿಯಾದಂತಹ ಪರಿಣಾಮಕ್ಕೆ ಹೋಗುತ್ತೆ. ಬಹಳ ವೇಳೆ ನಾವೇನ್ ಮಾಡ್ತೀವಿ, ಆತರ ಜಾಸ್ತಿ ಇರುತ್ತೆ ಅಲ್ವಾ? ಅದಕ್ಕೇನೆ ನಾವು ಎಡವಟ್ಟುಗಳು ಜಾಸ್ತಿ ಆಗುತ್ತೆ. ನೋಡ್ರಿ, ದೇವ್ರ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಇವನಿಗೆ ಆಹಾರ ಕೊಟ್ಟರು. ಎಷ್ಟು ವರ್ಷ, ಎಷ್ಟು ದಿನ ಇತ್ತು? ವರ್ಷ ಇತ್ತು ಅವನಿಗೆ. ಅವ್ನು ತಗೊಂಡೋಗಿ ಸ್ವಲ್ಪನೇ ದೇವರ ಆಶೀರ್ವಾದ ಮಾಡುದು, ಅದು ವರ್ಷಗಳ ಗಟ್ಟಲೆ ಅದೇ ವೃದ್ಧಿ ಆಗ್ತಾ ಅಲ್ಲೇ ಇತ್ತು. ಅವ್ನಿಗೆ ಯಾವ ಕೊರತೆ ಆಗ್ತಿಲ್ಲ. ಎರಡನೇ ವಿಷಯ ನೋಡಿದ್ರೆ, ನೆಕ್ಸ್ಟ್ ಇನ್ನೊಬ್ಬ ವ್ಯಕ್ತಿ ಕೊಡ್ತಾರೆ. ಸುಮಾರು ಅಂತ ಹೇಳಿದ್ರೆ ಲಕ್ಷಾಂತರ ಜನ ಏನ್ ಮಾಡ್ತಾರೆ? ಪ್ರಯಾಣ ಮಾಡ್ತಾರೆ. ನಾವು ಬೈಬಲ್ ಅಲ್ಲಿ ಬಹಳ ಜನ ಓದಿರ್ತೀವಿ. ಏನಂತ? ಮೋಶೆ ಏನ್ ಮಾಡ್ತಾರೆ? ಇಸ್ರಾಯೇಲ್ ದೇಶದಿಂದ ಎಷ್ಟು ಜನ ಕರ್ಕೊಂಡ್ ಬರ್ತಾರೆ? ಐಗುಪ್ತ ದೇಶದಿಂದ ಇಸ್ರಾಯೇಲ್ ದೇಶಕ್ಕೆ 40 ವರ್ಷಗಳ ಪ್ರಯಾಣದಲ್ಲಿ ಸುಮಾರಲ್ಲಿ ಅರಣ್ಯಕಾಂಡದಲ್ಲಿ ಲೆಕ್ಕ ಆಗುತ್ತೆ ಏನಂತಂದ್ರೆ 20 ವರ್ಷ ಮೇಲ್ಪಟ್ಟಂತ ಗಂಡಸರ ಸಂಖ್ಯೆ, ಅಂದ್ರೆ ಹುಡುಗರ ಸಂಖ್ಯೆ ಏನೋ 20 ವರ್ಷ ಮೇಲ್ಪಟ್ಟಂತವ್ರು, ಅದು ಲೇವಿಯರ ಬಿಟ್ಟು 6 ಲಕ್ಷ ಚಿಲ್ಲರೆ ಇಡುತ್ತೆ. ಎಷ್ಟು ಜನ? 6,20,000 ಇಡುತ್ತೆ. ಆಮೇಲೆ ಲೇವಿಯರ್ ಒಂದು 22,000 ಇರ್ತಾರೆ. ಸರಿ, ನಾನು ಹೇಳಂತ, ಅವರು ದೇವರ ಸೇವೆ ಮಾಡುವಂತ ಸಂಖ್ಯೆ ಅವ್ರು 22,000 ಜನ ಇರ್ತಾರೆ. ಅವರು ಬಿಟ್ಟ ಮೇಲೆ ಹೆಂಗಸರು ಎಷ್ಟಿರ್ಬೋದು? ಆಗಿನ ಕಾಲದಲ್ಲಿ ಅವರೊಂದು 6 ಲಕ್ಷ ಹಾಕೊಳ್ಳೋಣ, ಸುಮ್ಮನೆ ಅಂದಾಜಾಗಿ. ಹೆಣ್ಮಕ್ಳು ಒಂದು 6 ಲಕ್ಷ. ಸರಿ, ಅದ್ರ ಜೊತೆಗೆ ಮಕ್ಕಳು ಈಗಿನ ಕಾಲದಲ್ಲಿ 1-2 ಅಷ್ಟೇ ಮಕ್ಕಳು. ಆಗಿನ ಕಾಲದಲ್ಲಿ 10 ಜನ 8 ಜನ ಅಲ್ವಾ? ಅಲ್ಲಿಗೆ ಎಷ್ಟು ಜನ ಇರ್ಬೋದು? ಇನ್ನೊಂದು 6 ಲಕ್ಷ ಹಾಕೊಳ್ಬೇಕು. ಎಷ್ಟಾಯ್ತು? 18 ಲಕ್ಷ ಮೇಲೆ ಆಯ್ತು. 18 ಲಕ್ಷದ 20,000 ಪ್ಲಸ್ 22,000, 18 ಲಕ್ಷದ 44,000 ಚಿಲ್ಲರೆ 536 ಬರುತ್ತೆ. ಅಲ್ಲಿ ಇನ್ನೂ ಸಂಖ್ಯೆಗಳಿದೆ. ಹೆಚ್ಚು ಕಡಿಮೆ ಹೋಗಿ ಇನ್ ಸ್ವಲ್ಪ ಸೇರಿಸ್ಕೊಂಡ್ರೆ ಒಂದು 20 ಲಕ್ಷ ಜನ. ಎಷ್ಟು ಜನ? 20 ಲಕ್ಷ ಜನ ಅನ್ಕೊಟ್ರಿ ಅಂದಾಜಾಗಿ. 20 ಲಕ್ಷ ಜನ ಪ್ರಯಾಣ ಮಾಡ್ತಾ ಇದ್ರೆ 20 ಲಕ್ಷ ಜನಕ್ಕಾಗುವಂತ ಇವ್ರು ಗುಣಗುಡ್ತಾರೆ. ಏನಂತ? ನಮ್ ಮಠ ಇಲ್ಲ ಅಂತ ಗುಣಗುಡ್ತಾರೆ. ಅದಕ್ಕೆ ದೇವ್ರ ಏನ್ ಮಾಡ್ತಾರೆ? ಈ ಕೆಲವು ಅಕ್ಕಿಗಳನ್ನ ಕರೆಸ್ತಾರೆ. ಅಲ್ಲಿ ಸುಮಾರು ದಿನಗಳ ಗಟ್ಟಲೆ ಊಟ ಮಾಡೋದಂತೆ, ತಿಂದು ತೃಪ್ತರಾಗ್ಬಿಟ್ರಂತೆ. ಆಮೇಲೆ ದಾರಿಯಲ್ಲಿ ಹೋಗ್ತಾ ಇದೀವಿ ನಡ್ಕೊಂಡು, ನಮ್ಗೆ ಏನ್ ಮಾಡಕ್ಕಾಗಲ್ಲ, ಕೆಲ್ಸಗಳಿಗೆ ಹೋಗಕ್ಕಾಗಲ್ಲ, ಆಹಾರ ಸಿಗಲ್ಲ, ನಾವ್ ಏನ್ ಮಾಡ್ಬೇಕು? ನಮ್ಮ ಪರಿಸ್ಥಿತಿ ಹೊಟ್ಟೆ ಹಸಿವಿನಿಂದ ಸಾಯಕ್ಕಾಗುತ್ತಾ ಅಂತ ಹೇಳಿದ್ರೆ ದೇವರು ಆಕಾಶದಿಂದ ಏನ್ ಮಾಡಿದ್ರಂತೆ? ಆಹಾರನ ಸುರಿಸಿದ್ರಂತೆ. ಏನು ಆಹಾರ? ಅದು ದೇವದೂತರು ತಿನ್ನುವಂತ ಆಹಾರ ಅಂತ ಹೇಳುತ್ತೆ. ಪರಲೋಕದ ಮನ್ನಾ ಅಂತ ಕರೆಯುತ್ತದೆ. ಅದ ಹೆಂಗಿರುತ್ತಂತೆ? ಏನೋ ರವೆ ರೀತಿ ಇರುತ್ತಂತೆ. ತಿನ್ನೋದಕ್ಕೆ ಜೇನು ತುಪ್ಪದ ತರ ರುಚಿ ಬರುತ್ತಂತೆ. ಅದನ್ನ ದೋಸೆಗಳು ಮಾಡ್ಕೊಂಡು ತಿಂತಾ ಇರುತ್ತೆ. ಎಷ್ಟು ವರ್ಷ ತಿಂದವ್ರು ಅಂದ್ರೆ 40 ವರ್ಷಗಳು ತಿಂದ್ರಂತೆ. ಎಷ್ಟು ದಿನ? 40 ವರ್ಷ. ಪ್ರತಿದಿನ ಏನು ಒಂದ್ಸಲ ಸುರಿಸ್ಬಿಟ್ಟು ಎತ್ತಿಟ್ಕೊಂಡು ತಿನ್ಕೊಳ್ರಿ? ಇಲ್ಲ ಇಲ್ಲ ಇಲ್ಲ, ಪ್ರತಿದಿನ ಬೆಳಗ್ಗೆ ಏನ್ ಬರುತ್ತೆ? ಬೆಳಗಿನ ಜಾವದಲ್ಲಿ ಮಂಜು ಸುರಿಯುತ್ತಲ್ಲ, ಆ ತರ ಮಂಜು ತರ ಸುರಿಯುತ್ತೆ. ಎಲ್ಲ ಆಯ್ಕೋಬೇಕು, ತಗೊಂಡು ತೊಳ್ಕೊಂಡು ಏನ್ ಮಾಡ್ಬೇಕು? ಅವತ್ತಿನ ದಿನಕ್ಕೆ ಮಾಡ್ಕೋಬೇಕು. ಅವತ್ತಿನ ದಿನದ ಅವತ್ತಿಗೆ ಉಪಯೋಗ ಆಗೋದು.
ಮತ್ತೆ ಮಾರನೇ ದಿನಕ್ಕೆ ಆಗಲ್ಲ. ಯಾವತ್ತಾಗುತ್ತೆ? ವಾರದಲ್ಲಿ ಸೋಮವಾರದಿಂದ ಶನಿವಾರದವರೆಗೂ ಏನ್ ಮಾಡಿ, ಶುಕ್ರವಾರದವರೆಗೂ ನೀವೇನ್ ಮಾಡ್ಬೇಕು? ಅವತ್ತಿಂದ ಅವತ್ತಿಗೆ ಆಯ್ಕೆ ಮಾಡ್ಕೋಬೇಕು. ಆದ್ರೆ ಶನಿವಾರ ಮಾತ್ರ ಏನ್ ಮಾಡ್ಬೇಕು? ಮಾರನೇ ದಿನ ಭಾನುವಾರ ಚರ್ಚಿಗೆ ಹೋಗ್ಬೇಕು, ಆರಾಧನೆಗಳಿಗೆ ಹೋಗ್ಬೇಕು. ಅದಕ್ಕೆ ನಿಮ್ಗೆ ಏನಿಲ್ಲ, ಮಾರನೇ ದಿನ ಮರಣ ಕೂಡ ಬರಲ್ಲ, ಅದರಿಂದ ಅವತ್ತು ಉಳಿಸ್ಕೋಬೇಕಂತ ಮಾರನೇ ದಿನಕ್ಕೂ ಇರುತ್ತೆ. ಕೊಟ್ಟರಂತೆ ಹೆಂಗಾದ್ರಂತೆ, ಬಲಿಷ್ಠವಾದಂತ ವ್ಯಕ್ತಿಗಳಾದ್ರಂತೆ, ಆಹಾರನ ತಿನ್ನು ಬಲವಾದಂತ ಶಕ್ತಿಗಳಂತವರು, ಪೌಷ್ಟಿಕವಾದಂತ ವ್ಯಕ್ತಿಗಳು ಇವರಾದಂತೆ. ಇವರ ದೇಹ ಬಲವಂತ, ಆರೋಗ್ಯದಿಂದ ತುಂಬಲ್ಪಡುತ್ತೆ ದೇವರು ಕೊಟ್ಟಂತ ಆಹಾರ. ಹಾಗೆ ಇನ್ನೊಬ್ಬ ವ್ಯಕ್ತಿಗೆ ಕೊಡ್ತಾರೆ ದೇವರು ಏನಂತಂದ್ರೆ, ಏಲಿಯನಿಗೆ ಕೊಡ್ತಾರೆ. ಎಲ್ಲಿ ಕೊಡ್ತಾರೆ ಏಲಿಯನ್ಗೆ? ಹೇಳೋಣ, ಏಲಿಯನ್ಗೆ ಎಲ್ಲಿ ಕೊಡ್ತಾರೆ? ಅವನು ಗವಿಯಲ್ಲಿ ಬಚ್ಚಿಟ್ಕೊಳ್ತಾನೆ. ಕೆರಿತ್ ಹಳ್ಳದ ಗವಿಯಲ್ಲಿ ಇವನು ಬಚ್ಚಿಟ್ಕೊಂಡಿರ್ತಾನೆ. ಮೊದಲನೇ ಅರಸುಗಳ ಗ್ರಂಥದಲ್ಲಿ 17ನೇ ಅಧ್ಯಾಯದಲ್ಲಿ 2 ಮತ್ತು 7ನೇ ವಚನದವರೆಗೂ ಬಚ್ಚಿಟ್ಕೊಂಡಾಗ ಇವರಿಗೆ ಆಹಾರ ಬರುತ್ತೆ. ಯಾರು ತಂದು ಕೊಡ್ತಾರೆ? ಯಾರನ್ನ ತಂದ್ಕೊಟ್ಟಿದ್ದ? ಎಲಿಯನ್ಗೆ ಮತ್ತೊಂಡ್ಬಿಟ್ಟಿದ್ರೆ ಕಾಗೆಗಳು ಏನ್ ತಂದು ಕೊಡ್ತು? ಏನ್ ತಂದು ಕೊಟ್ಟಿದ್ದು? ಕಾಗೆ ರೊಟ್ಟಿ, ಮಾಂಸ. ಕಾಗೆಗಳ ಸಿಕ್ಕಿದ್ರೆ ಸಾಕು, ಬಾಯಿಗೆ ಹಾಕೊಂಡು ಭೂಮಿ ಅಂತದ್ದು. ಕಾಗೆ ಒಬ್ಬ ಮನುಷ್ಯನಾಗುವಷ್ಟು ಆಹಾರನ ಪ್ರತಿದಿನ ತಗೊಂಡೋಗಿ ಕೊಡ್ತಾ ಇದ್ದ. ಅದಾದ್ಮೇಲೆ ನೆಕ್ಸ್ಟ್ ಅವಾಗ್ಲೇ ನಾವು ಧ್ಯಾನ ಮಾಡ್ಕೊಂಡ್ರೆ ಏನಂತ, ಒಬ್ಬ ವಿಧವೆ ಮನೆಗೆ ಹೋದಾಗ ಇವ್ನು ಹೋಗ್ತಾನೆ, ಯಾರು? ಎಲಿಯ ಹೋಗ್ತಾನೆ. ಆ ಮನೆಯಲ್ಲಿದ್ದಾಗ ಆಕೆಗೆ ಹೇಳ್ತಾಳೆ, ಏನ ಈತ ಹೇಳ್ತಾನೆ ಅಂತ, ತಗೊಂಡ ಒಂದು ರೊಟ್ಟಿ ಮಾಡ್ಕೊಂಬ ಅಂದ್ರೆ ಆಕೆ ಹೇಳ್ತಾಳೆ, ನಮ್ಮ ಹತ್ರ ಇರೋದೇ ಸ್ವಲ್ಪ ಎಣ್ಣೆ, ಸ್ವಲ್ಪ ಹಸಿ ಮಾಡ್ಬಿಟ್ಟು ರೊಟ್ಟಿ ಮಾಡ್ಕೊಂಡು ನಾನು ನನ್ನ ಮಗ ತಿಂದ್ರೆ ನಾವು ಸ್ವಲ್ಪ ಬರಗಾಲ, ಎಲ್ಲೂ ಆಹಾರ ಸಿಗ್ತಾ ಇಲ್ಲ, ಬೆಳೆಗಳಿಲ್ಲ, ಮಳೆಗಳಿಲ್ಲ. ಇವನೇ ನಿಲ್ಲಿಸ್ಬಿಟ್ಟು ಅವನು, ಯಾರು? ಎಲಿಯನೇ ನಿಲ್ಸವನೆ, ಮಳೆ ಬರಬಾರ್ದು ಅಂತ ನಿಲ್ಸಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಇರುವಾಗ ನಾವು ನಿನಗೆ ತಂದು ಕೊಟ್ರೆ ಆಗ ಈಗ ಹೇಳದಂತ ಇಲ್ಲ, ನಾವು ಒಂದು ರೊಟ್ಟಿ ಮಾಡ್ಕೊಂಡ. ಈಗ ರೊಟ್ಟಿ ಮಾಡ್ಕೊಂಬಂದಂತೆ ಹಿಟ್ಟು ಅಷ್ಟೇ ಇದೆ, ಎಣ್ಣೆ ಅಷ್ಟೇ ಇದೆ. ನೆಕ್ಸ್ಟ್ ಮತ್ತೆ ಸಾಯಂಕಾಲಕ್ಕೆ ಮಾಡ್ಕೊಂಬ ಅನ್ನಂತೆ, ಮತ್ತೆ ಮಾಡ್ಕೊಂಬಂದ್ರೆ ಅಷ್ಟೇ ಇದೆ. ರಾತ್ರಿಗೆ ಮಾಡ್ಕೊಟ್ಟವ್ರೆ ಅಷ್ಟೇ ಇದೆ. ಅವರು ಮಾಡ್ಕೊಂಡ್ ತಿಂದವ್ರು ಅಷ್ಟೇ ಇದೆ, ಏನಾಗಿಲ್ಲ. ದೇವರು ಕೊಡುವಾಗ ಆಹಾರನ, ದೇವರು ಒದಗಿಸುವಾಗ ಆಹಾರನ, ಅದರಲ್ಲಿ ಸಮಾಧಾನ ನಮಗೆ ಮಾಡಾಬಳೆ. ಕೆಲವು ಸಲ ಜಗಳಗಳಾಗೋದು ಯಾವ್ದಿದೆ ಅಂತ ಹೇಳಿದ್ರೆ ಊಟದಲ್ಲೇ ಜಗಳ. ಯಾವ್ದೋ ಫಂಕ್ಷನ್ ನೋಡು, ದೇವರಲ್ಲಿ ಕೊಟ್ರಂತೆ 20 ಲಕ್ಷ ಜನಕ್ಕೆ ಊಟ ಕೊಟ್ರೆ ಎಲ್ಲೂ ಜಗಳ ಆಗಿದೆ. ಮನೇಲಿ ಒಂದ್ ಸಣ್ಣ ಫಂಕ್ಷನ್ ಮಾಡಿ 20 ಜನ ಕರೆದ ಸರ್. ಇವನಿಗೆ ಹಳ್ಳದಲ್ಲಿ ಬಚ್ಚಿಟ್ಕೊಂಡಿದ್ರು ದೇವರು ಆಹಾರ ಕೊಟ್ರು. ಇವನು ವಿಧವೆ ಮನೆಗೆ ಹೋದ್ರು ಕೂಡ ಆಕೆಯ ಜೀವನನೂ ಆಶೀರ್ವಾದ ಮಾಡಿದ್ರು, ಅವ್ರ ಮಗ ಆಕೆನ ಆಶೀರ್ವಾದ ಮಾಡಿದ್ರು, ಈತನು ಆಶೀರ್ವಾದ ಮಾಡಿದ್ರು. ನೆಕ್ಸ್ಟ್ ಈತ ಅಲ್ಲಿಂದ ದೇವರು ಹೇಳ್ತಾರೆ ಹೊರಟೋಗು ಅಂತ ಹೇಳುವಾಗ ಇವನು ಹೋಗುವಾಗ ಒಂದು ಮರದ ಹತ್ರ ಮಲ್ಕೊಂಡು ನಿದ್ದೆ ಮಾಡ್ತಾನೆ. ಸುಸ್ತಾಗ್ಬಿಟ್ಟಿರ್ತಾನೆ, ಬೆಳಗ್ಗೆ ಓಡಾಡಿ ಸುಸ್ತಾಗಿ ಮಲ್ಕೊಂಡು ನಾನು ಹೇಳ್ತಾನೆ, ದೇವರೇ ನಾನು ಸಾಯಿಸ್ಬಿಟ್ಟು ಸಾಗಿ ನನ್ನ ಪ್ರಯಾಣ ಮಾಡೋಕ್ಕಾಗಲ್ಲ ಮಲಗಿದ್ರೆ ತಟ್ಟಿ ದೇವರ ಎಬ್ಬಿಸಿ ರೊಟ್ಟಿ ತಮಗೆ ನೀರಿತ್ತಂತ ತಿಂದ್ಬಿಟ್ಟು ಇವನು ಮತ್ತೆ ಮಲ್ಕೊಂಡಾಗ ದೇವರು ಮತ್ತೆ ಎಬ್ಬಿಸಿದ್ರಂತೆ, ರೊಟ್ಟಿ ಇದೆ ಮತ್ತೆ ಏನಿದೆ ನಿಮ್ಗೆ ನೀರಿದೆ ತಿಂದು ಏನ್ ಮಾಡು ಅನಾ ತಂದ್ಕೊಂಡು ನೀನೇನ್ ಮಾಡು ಪ್ರಯಾಣ. ಎಷ್ಟು ದಿನ? 3 ದಿನಗಳ ಪ್ರಯಾಣ ಮಾಡಬೇಕು. ಅಷ್ಟು ಬಲವನ್ನ ದೇವರು ಕೊಡ್ತಾರೆ. ದೇವರು ಕೊಡುವಂತ ಆಹಾರದಲ್ಲಿ ಅಷ್ಟು ಮಟ್ಟಿಗೆ ಆಶೀರ್ವಾದ. ಆಮೇಲೆ ಹೊಸ ಒಡಂಬಡಿಕೆಗೆ ಬಂದ್ರೆ ಯೇಸು ಸ್ವಾಮಿ ಎಷ್ಟು ಜನಕ್ಕೆ ಕೊಟ್ಟರು ಆಹಾರ? ಬಹಳ ಕೇಳಿರ್ತೀರ, ಫೇಮಸ್. ಎಷ್ಟು ಜನಕ್ಕೆ ಕೊಟ್ಟರು? ಮತ್ತಾಯ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 5,000 ಜನರಿಗೆ ಏನ್ ಮಾಡದಂತೆ? ಏನ್ ಕೊಟ್ರು? ರೊಟ್ಟಿ ಮತ್ತೆ ಮೀನನ್ನ ಕೊಟ್ರಂತೆ. ಎಷ್ಟು ಸಾವಿರ ಜನಕ್ಕೆ? 5,000 ಜನಕ್ಕೆ. ಅದಾದ್ಮೇಲೆ ಇನ್ನೊಂದು ಕಡೆ ಬರುತ್ತೆ ಮಾರ್ಕನ ಸುವಾರ್ತೆಯಲ್ಲಿ
4,000 ಜನಕ್ಕೆ ಮತ್ತೆ ಕೊಟ್ರಂತೆ. ಏನನ್ನ ಎಷ್ಟಿತ್ತು? 5 ರೊಟ್ಟಿ 2 ಮೀನನ್ನ ಅಷ್ಟು ಜನರಿಗೆ ದೇವರ ಹಂಚಿಕೆ ಅವ್ರು ತಿಂದು ತೃಪ್ತರಾದ್ರೂ ಬಿಕ್ಕಿದ್ರೆ 12 ಪುಟ್ಟಿಗಳಾಯ್ತು. ದೇವರು ಕೊಟ್ಟಂತ ಆಹಾರ ಫಲವನ್ನು ಕೊಡುತ್ತೆ. ದೇವರು ಕೊಟ್ಟಂತ ಆಹಾರ ಶಕ್ತಿಯನ್ನು ತುಂಬುತ್ತೆ. ದೇವರು ಕೊಟ್ಟಂತ ಆಹಾರ ಸಮಾಧಾನವನ್ನು ತುಂಬುತ್ತೆ. ದೇವರು ಕೊಟ್ಟಂತ ಆಹಾರ ನಮ್ಮನ್ನ ಆಶೀರ್ವಾದಕ್ಕೆ ನಡೆಸುತ್ತೆ. ಶಿಷ್ಯರು ಯೇಸು ಸ್ವಾಮಿ ಮರಣ ಆಯ್ತು, ಪುನರುತ್ಥಾನವಾಗಿ ಎದ್ದ ನಂತರ ಏನ್ ಮಾಡಿದ್ರು? ಏನ್ ಮಾಡ್ಬೇಕು ನಾವು ಗೊತ್ತಿಲ್ಲ ಕೆಲಸ ಅಂತ ಹೇಳ್ಬಿಟ್ಟು ಮತ್ತೇನ್ ಮಾಡೋದಂತೆ ಇವರು ಬೆಸ್ತರೆಲ್ಲ ಸೇರಿ ಮೀನ್ ಹಿಡಿಯಕ್ ಹೋದ್ರು. ರಾತ್ರಿ ಎಲ್ಲ ಕಷ್ಟಪಟ್ಟರು, ಏನು ಸಿಗ್ಲಿಲ್ಲ. ಬೆಸ್ತರು ಗೊತ್ತಿಲ್ವಾ ಎಲ್ಲಿ ಮೀನ್ ಸಿಗುತ್ತೆ ಎಲ್ಲಿ ಸಿಗಲ್ಲ ಅಂತ? ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ? ಒಬ್ಬ ಕಾರ್ಪೆಂಟರ್ಗೆ ಗೊತ್ತು ಆ ಒಂದು ಕಾರ್ಪೆಂಟರ್ ಕೆಲಸ ಏನ್ ಮಾಡೋದು. ಒಬ್ಬ ಬೆಸ್ತರಿಗೆ ಚೆನ್ನಾಗಿ ಗೊತ್ತು, ಎಕ್ಸ್ಪರ್ಟ್ ಅದ್ರಲ್ಲಿ ಎಲ್ಲಿ ಮೀನ್ ಸಿಗುತ್ತೆ, ಏನ್ ಹಿಡಿಬೇಕು. ಒಬ್ಬ ಬೇಟೆಗಾರನಿಗೆ ಗೊತ್ತಿರುತ್ತೆ ಎಲ್ಲಿದೆ ಬೇಟೆ ಅಂತ ಅಲ್ವಾ? ಅದೇ ರೀತಿಯಲ್ಲಿ ಈ ಬೆಸ್ತರು ಹೋಗಿದ್ರೆ ಇವರಿಗೆ ಸಿಗ್ಲಿಲ್ಲ ಅಂತ ಮೀನುಗಳು. ಆಮೇಲೆ ಯೇಸು ಸ್ವಾಮಿ ದಡದಲ್ಲಿ ನಿಂತ್ಕೊಂಡು ಬಲಗಡೆಗೆ ಹಾಕ್ಬೇಕು, ಬಲಗಡೆಗೆ ಮೀನು ಬಲೆ ಎಳೆಯೋದಕ್ಕಾಗ್ದಿರ ಬೇರೆ ಎಲ್ಲಾ ಶಿಷ್ಯರು ಎಳ್ಕೊಂಡು ಬಂದ್ಮೇಲೆ ಹೊರಗಡೆ ಯೇಸು ಸ್ವಾಮಿ ಇವರು ಬರೋದಕ್ಕಿಂತ ಮುಂಚೆ ಮೀನಿನ ರೊಟ್ಟಿಯನ್ನ ಸಿದ್ಧ ಮಾಡಿದ್ರು. ಯೋಹಾನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಯೇಸು ಸ್ವಾಮಿ ಆಹಾರವನ್ನ ಕೊಟ್ಟಂತ ಸಂದೇಶ. ಆದರೆ ದೇವರು ಕೊಟ್ಟಾಗ, ಯೇಸು ಸ್ವಾಮಿ ಕೊಟ್ಟಾಗ ಯಾವುದೇ ರೀತಿಯಲ್ಲಿ ಗಲಿಬಿಲಿಗಳು ಕಲಹಗಳು ಏನೂ ಆಗ್ಲಿಲ್ಲ. ಆದರೆ ಅದೇ ಮನುಷ್ಯ ಕೊಟ್ಟಾಗ ಏನಾಯ್ತು ಗೊತ್ತಾ? ಒಂದ್ಸರಿ ಆದಿಕಾಂಡ 25ನೇ ಅಧ್ಯಾಯದಲ್ಲಿ 29ರಿಂದ 34ನೇ ವಚನ ಹೇಳುತ್ತೆ. ತೆಗಿಬೇಡ್ರಿ, ಪರವಾಗಿಲ್ಲ, ಟೈಮ್ ಇಲ್ಲ, ಆಮೇಲೆ ನೋಡ್ಕೊಳ್ಳಿ. ಆದಿಕಾಂಡ 25ನೇ ಅಧ್ಯಾಯ 29ನೇ ವಚನದಿಂದ 34ನೇ ವಚನದವರೆಗೂ ಯಾಕೋಬ ಮತ್ತೆ ಏಸಾವ ಇಬ್ರು ಇರ್ತಾರೆ. ಇಬ್ಬರು ವ್ಯಕ್ತಿಗಳು, ಅಣ್ಣ ತಮ್ಮಂದ್ರು ಇವರಿಬ್ರು ಕೂಡ. ಇವರು ಅವಳಿ ಜೋಡಿ ಮಕ್ಕಳು ಇವರಿಬ್ರು. ಹುಟ್ಟುತ್ತಾನೆ ಏನಾದ್ರು ಅವಳಿ ಜೋಡಿಯಾಗಿ ಹುಟ್ಟಿದಂತ ಮಕ್ಕಳು ಇವರಿಬ್ರು. ಈ ಏಸಾವ ಬೇಟೆಗಾರ ಏನ್ ಮಾಡ್ತಾನೆ? ಬೇಟೆಗಳನ್ನ ಆಡಿ ಬರುವಂತ ವ್ಯಕ್ತಿ. ಇವನು ಯಾಕೋಬ ಅನ್ನೋ ವ್ಯಕ್ತಿ ಏನಂತಂದ್ರೆ, ಇವನು ಹೊಲ ಬೇಯಿಸುವಂಥದ್ದು, ಕುರಿ ಮೇಯಿಸುವಂಥದ್ದು ಇವನ ಕೆಲಸ. ಹೊಲದ ಬೆಳೆ ಮಾಡುವಂಥದ್ದು, ಕುರಿಗಳನ್ನು ಮೇಯಿಸುವಂತ ಕೆಲಸ. ಇವನೇನ್ ಮಾಡ್ತಾನೆ? ಬೇಟೆಗಾರನಾದಂತ ಏಸಾವ ಏನ್ ಮಾಡ್ತಾನೆ? ಬೇಟೆಗೆ ಹೋಗ್ತಾನೆ. ಹೋಗಿ ಬೇಟೆ ಆಡೋದಕ್ಕೆ ಹೋದಾಗ ಅವನಿಗೆ ಬೇಟೆ ಸಿಗ್ಲಿಲ್ಲ. ತುಂಬ ಓಡಾಡ್ತಾನೆ, ಸಿಗಲ್ಲ. ಎಲ್ಲಿ ಹುಡುಕಿದ್ರು ಅವನಿಗೆ ಬೇಟೆನೇ ಸಿಗಲ್ಲ. ಒದ್ದಾಡ್ಕೊಂಡು ವಾಪಸ್ ಬರ್ತಾನೆ. ವಾಪಸ್ ಬಂದಾಗ ಇವನು ಯಾಕೋಬ ಏನ್ ಮಾಡ್ತಾನೆ? ಒಂದು ತಮ್ಮ, ಆಕ್ಚುಲಿ ಒಂದು ಅವಳಿ ಜೋಡಿ ಆದ್ರೂ ತಮ್ಮ. ಮೊದಲು ಏಸಾವ ಹೋಗ್ತಾನೆ, ಆಮೇಲೆ ಇವನು ಬರ್ತಾನೆ. ಇವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಗೋಧಿಯಲ್ಲಿ ಒಂದು ಗುರುಗುಂಚಿಯನ್ನು ಮಾಡ್ತಾನೆ. ಕೆಂಪುಗೆ ಕಲರ್ಫುಲ್ ಆಗಿ ಚೆನ್ನಾಗಿರುವಂತ ಒಂದು ಐಟಮ್ ಮಾಡಿರ್ತಾನೆ. ಅಣ್ಣ ಬರ್ತಾನೆ. ಅಣ್ಣ ಬಂದು ಏಸಾವ ಕೇಳ್ತಾನೆ, ನನಗೂ ಕೂಡ ಊಟ ತಿನ್ನಕ್ಕೆ. ಇವನೇನ್ ಕೇಳ್ತಾನೆ ಗೊತ್ತಾ? ಅಣ್ಣ ಬಂದು ಕೇಳಿದ್ರೆ, ತಮ್ಮ ಏನ್ ಹೇಳ್ಬೇಕು? ಕೊಡ್ಬೇಕಲ್ವಾ? ಇವನೇನ್ ಕೇಳ್ತಾನೆ ಗೊತ್ತಾ? ಸಾಮಾನ್ಯವಾಗಿ ಆಗಿನ ಕಾಲದಲ್ಲಿ ಚೊಚ್ಚಲ ಮಗ, ಮೊದಲನೇ ಮಗನಿಗೆ ತುಂಬಾ ಪ್ರಾಮುಖ್ಯತೆ ಅಲ್ವಾ? ಅದಕ್ಕೆ ಇವನು ಕೇಳ್ತಾನೆ, ಕೊನೆಯವನು, ನಿನ್ನ ಚೊಚ್ಚಲತನವನ್ನು ನನಗೆ ಕೊಟ್ಬಿಡು, ನಾನು ನಿನಗೆ ಊಟ ಕೊಡ್ತೀನಿ. ಏನ್ ಕೊಡ್ಬೇಕಂತೆ? ಚೊಚ್ಚಲತನ ಅಂದ್ರೆ ವಾರಸತ್ವವನ್ನ, ತಂದೆಯ ನಂತರ ನೆಕ್ಸ್ಟ್ ಸ್ಥಾನ ಇರುವಂತ ಸ್ಥಾನವನ್ನ ನನಗೇನ್ ಮಾಡು? ಕೊಟ್ಬಿಡು, ಅಂದ್ರೆ ಮಾರ್ಬಿಡು ನನಗೆ. ಎಷ್ಟಕ್ಕೋಸ್ಕರ? ಒಂದು ಪ್ಲೇಟ್ ಊಟ. ಒಂದೇ ಒಂದು ಪ್ಲೇಟ್ ಊಟಕ್ಕೋಸ್ಕರ ಅವನ ಚೊಚ್ಚಲತನವನ್ನೇ ಕೊಟ್ಬಿಡ್ತಾನೆ. ಹೋಗ್ಲಿ ಬಿಡು, ಚೊಚ್ಚಲತನ ಇಟ್ಕೊಂಡು ಹೊಟ್ಟೆ ಹಾಸ್ಕೊಂಡು ಸಾಯೋದಕ್ಕಿಂತ ತಿಂದ್ಬಿಡೋಣ ಅಂತ ಹೇಳ್ಬಿಟ್ಟು ಇವನು ಇಸ್ಕೊಂಡು ಕೊಡ್ಬಿಡ್ತಾನೆ. ಮನುಷ್ಯ ಕೊಡುವಾಗ ಆಹಾರವನ್ನ ಅದರಲ್ಲಿ ಅನೇಕ ವೇಳೆ ಮೋಸನೂ ಇರುತ್ತೆ ಅಲ್ವಾ? ಕೆಲವರು ಹೇಳ್ತಾರೆ, ಸುಮ್ಮನೆ ಊಟ ಹಾಕಲ್ಲ, ಯಾರಿಗಾದ್ರೂ ಊಟ ಹಾಕಿದ್ರೆ ಅಂದ್ರೆ ಅವರಿಂದ ಏನೋ ಉಪಯೋಗ ಇರಬೇಕು. ಬಹಳ ಜನರ ಅಪೇಕ್ಷೆ. ಒಂದು ಊಟ ಏನ್ ಮಾಡುತ್ತೆ? ಒಬ್ಬ ಮನುಷ್ಯನ ಚೊಚ್ಚಲತನವನ್ನೇ ಕಿತ್ಕೊಂತ. ದೇವರು ಅಷ್ಟು ಜನಕ್ಕೆ ಊಟ ಕೊಟ್ಟಾಗ ಏನಾದ್ರೂ ಅಪೇಕ್ಷೆ ಮಾಡಿದ್ರ? ಏನಾದ್ರೂ ಕೇಳಿದ್ರ? ಏನಾದ್ರೂ ಕಂಡೀಷನ್ ಹಾಕಿದ್ರ? ಇಲ್ಲ. ಒಂದು ಪ್ಲೇಟ್ ಊಟಕ್ಕೆ
ಲಕ್ಷಾಂತರ ಜನಕ್ಕೆ ಆಕಾಶದಿಂದ ಮನ್ನಾ ಸುರಿಸುವಾಗ ಯಾವುದೇ ರೀತಿಯಲ್ಲಿ ದೇವರು ಕಂಡೀಷನ್ ಹಾಕಿ ಕೇಳಲಿಲ್ಲ. ಆದ್ರೆ ಒಂದು ಪ್ಲೇಟ್ ಊಟಕ್ಕೋಸ್ಕರ ಏನ್ ಮಾಡಿದ್ರು, ಕಂಡೀಷನ್. ಇನ್ನೊಬ್ಬ ವ್ಯಕ್ತಿ ಬರ್ತಾರೆ, ಒಬ್ಬ ಪ್ರವಾದಿ ಅಂತ ಕರೀತಾರೆ, ಅಂದ್ರೆ ಒಬ್ಬ ದೇವ ಸೇವಕರು, ಯೌವನಸ್ಥನಾದಂತ ದೇವ ಸೇವಕ. ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಮೊದಲನೇ ಅರಸುಗಳ ಗ್ರಂಥ 13ನೇ ಅಧ್ಯಾಯದಲ್ಲಿ ವಾಕ್ಯ ಬರೆಯಲ್ಪಡುತ್ತೆ. ಮೊದಲನೇ ಅರಸುಗಳ ಅಲ್ಲಿ ವಾಕ್ಯ ಹೇಳುತ್ತೆ ಏನಂತಂದ್ರೆ, ಇವನು ಒಬ್ಬ ಅರಸನು ಧೂಪವನ್ನ, ದೇವರ ಸೇವಕರು ಮಾತ್ರ ಮಾಡಬೇಕಾದಂತ ಕೆಲಸವನ್ನ ಒಬ್ಬ ರಾಜ ಹೋಗಿ ಮಾಡಕ್ ಹೋದಾಗ ಇವನು ಅಡ್ಡಿ ಮಾಡ್ತಾನೆ. ಆ ರಾಜನ ಕೈ ಒಣಗೋಗುತ್ತೆ, ಹೇಳ್ತಾನೆ ನಿನ್ನ ಕೈ ಒಣಗೋಗ್ಲಿ, ಒಣಗೋಗುತ್ತೆ, ಎಲ್ಲ ಆಗುತ್ತೆ. ಇವನು ಯಹೂದ ದೇಶದಿಂದ ಬಂದಿರ್ತಾನೆ, ಈ ಪ್ರದೇಶಕ್ಕೆ ಬೇರೆ ಕಡೆಯಿಂದ ಬಂದಿರ್ತಾನೆ. ಬಂದಿರುವಾಗ ಎಲ್ಲಾ ಮುಗಿಸ್ಕೊಂತ ಕೆಲಸವನ್ನ ಮುಗಿಸಿ ವಾಪಸ್ ಹೋಗುವಾಗ ರಾಜ ಕೇಳ್ತಾನೆ ಅಂತಂದ್ರೆ, ನನ್ನ ಮನೆಗೆ ಬಂದ್ಬಿಟ್ಟು ಏನ್ ಮಾಡು, ಆತಿಥ್ಯವನ್ನು ಉಪಹಾರವನ್ನು ಸ್ವೀಕರಿಸಿ ನೀನು ಹೋಗು ಅಂತ ಕೇಳ್ತಾನೆ. ನೀವು ಆಮೇಲೆ ಓದ್ಕೊಂಡು ಅರಸುಗಳ ಗ್ರಂಥ 13ನೇ ಅಧ್ಯಾಯ 1ನೇ ವಚನದಿಂದ ಓದ್ಕೊಳ್ಳಿ, ಒಂದಕ್ಕೆಲ್ಲ ಸಿಗುತ್ತೆ. ಅಲ್ಲಿ ಈ ಯಹೂದ ದೇಶದ ಪ್ರವಾದಿ ಹೇಳ್ತಾರೆ ರಾಜನಿಗೆ ಏನಂತಂದ್ರೆ, ನನಗೆ ದೇವರು ಹೇಳಿದ್ದಾರೆ ಏನಂತಂದ್ರೆ, ಈ ದೇಶಕ್ಕೆ, ಈ ಪ್ರದೇಶಕ್ಕೆ ಬಂದು ಬರೀ ಯಾವ ನೀರಿನ ಸಮೇತ, ಯಾವ ಅನ್ನ ಪಾನ ಆಗ್ಲಿ ನೀರನ್ನಾಗ್ಲಿ ಕುಡಿಬಾರ್ದು ಅಂತ ನನಗೆ ದೇವರು ಹೇಳಿದ್ದಾರೆ. ನಾನು ಕುಡಿಯಲ್ಲ ಅಂತ ಇವನು ಹೋಗ್ತಾ ಇರ್ತಾನೆ. ಹೋಗ್ತಾ ಇರುವಾಗ ತನ್ನ ಕತ್ತೆಯಲ್ಲಿ ಪ್ರಯಾಣ ಮಾಡ್ತಾ ಇರ್ತಾನೆ. ಕತ್ತೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ತುಂಬಾ ಸುಸ್ತಾಗುತ್ತೆ. ಸುಸ್ತಾದಾಗ ಒಂದು ಮರದ ಹತ್ರ ಏನ್ ಮಾಡ್ತಾನೆ, ರೆಸ್ಟ್ ಆಡುವಾಗ ಇನ್ನೊಬ್ಬ ಬರ್ತಾನೆ. ಯಾರು? ಇನ್ನೊಬ್ಬ ವ್ಯಕ್ತಿ, ವಯಸ್ಸಾದಂತ ವ್ಯಕ್ತಿ ಬಂದು ಕರೀತಾನೆ. ಏನಂತಂದ್ರೆ, ನಮ್ಮನೆಗೆ ಬಂದು ನೀನೇ ಮಾಡು, ಊಟ ಮಾಡ್ಕೊಂಡು ಹೋಗು. ಏನ್ ಮಾಡ್ಕೊಂಡು ಹೋಗು, ಊಟ ಮಾಡು. ಇವನು ಹೇಳ್ತಾನೆ, ಇಲ್ಲ, ನನಗೆ ದೇವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಇಲ್ಲಿ ಈ ಪ್ರಾಂತ್ಯದಲ್ಲಿ ಮಾತ್ರ ನನಗೆ ಏನ್ ಮಾಡಬಾರ್ದು, ಒಂದು ನೀರು ಸಮೇತ ಕುಡಿಬಾರ್ದು. ಅವನ ಹೇಳ್ತಾನೆ, ಇಲ್ಲ, ನನಗೆ ದೇವ್ರು ಹೇಳಿದ್ರು, ನಿನ್ನಂತ ಒಬ್ಬ ಪ್ರವಾದಿ ಬರ್ತಾರೆ, ಮನೆಗೆ ಕರ್ಕೊಂಡು ಹೋಗಿ ಅವನ್ ಏನ್ ಮಾಡು, ಊಟ ಮಾಡಿಸುವಂತ ದೇವ್ರು ನನಗೆ ಹೇಳಿದ್ರು ಅಂತ ಇವನು ಸುಳ್ಳೆ. ಯಾರು? ವಯಸ್ಸಾಗಿರುವಂತ ವ್ಯಕ್ತಿ, ಅವನು ಒಬ್ಬ ಪ್ರವಾದಿ, ದೇವರ ಸೇವಕ. ಹೇಳಿದಾಗ ಇವನು ಅನ್ಕೊಂಡಾಗ, ನಾನು ಯೌವನಸ್ಥರು, ಅವನು ಹಿರಿಯರು, ಮೇ ಬಿ ಹೇಳಿರ್ಬೋದು ನಾನು ದೇವರು. ಅದಕ್ಕೆ ಅವನೇನ್ ಮಾಡ್ತಾನೆ, ಹೇಳಿರ್ಬೋದೇನೋ ಅಂತೇಳಿ ಅವನು ಅವ್ರ ಮನೆಗೆ ಹೋಗ್ತಾನೆ. ಹೋಗಿ ಊಟ ಮಾಡ್ತಾ ಇರುವಾಗ ಈ ವಯಸ್ಸಾದಂತ ವ್ಯಕ್ತಿ ಇರ್ತಾನೆ, ಆತನಿಗೆ ದೇವರು ಹೇಳ್ತಾರೆ, ಇವನ ಶವ ಸಮೇತ ಅವನು ಊರಿಗೆ ಹೋಗಲ್ಲ. ಏನಾಗಲ್ಲ, ದೇವರು ಏನ್ ಹೇಳಿದ್ರು, ಅದು ಒಂದು ಲೋಟ ನೀರು ಸಮೇತ ಕುಡಿಬೇಡ. ಯಾಕೆ? ಮೋಸ, ಅನ್ಯಾಯ. ನಾನು ಕಳಿಸಿರುವಂಥದ್ದು ಶುದ್ಧವಾಗಿ ಹೋಗಿ ಶುದ್ಧವಾಗಿ ಬಾ. ಏನ್ ಮಾಡ್ತಾನೆ, ಸ್ವೀಕಾರ ಮಾಡಿದ್ಮೇಲೆ ಬರ್ತಾ ಇರ್ತಾನೆ, ವಾಪಸ್ ಹೋಗೋಕೆ ಕತ್ತೆ ಹತ್ಕೊಂಡು ಬರ್ತಾ ಇರ್ತಾನೆ. ಒಂದು ಸಿಂಹ ಬರುತ್ತೆ, ಬಂದು ಇವನ ಕುತ್ತಿಗೆನ ಕಚ್ಚಿ ಸಾಯಿಸುತ್ತೆ. ಅವನ ರಕ್ತ ಕುಡಿಯಲ್ಲ, ಅವನನ್ನ ದೇಹನ ತಿನ್ನಲ್ಲ ಸಿಂಹ. ಅವನ ದೇಹ ಅಲ್ಲಿ ಬಿದ್ದಿರುತ್ತೆ. ಕತ್ತೆ ಇರುತ್ತೆ, ಕತ್ತೆಗೂ ಸಮೇತ ಏನು ಮಾಡಲ್ಲ. ಸಿಂಹ ಕತ್ತೆ ಅಲ್ಲೇ ನಿಂತ್ಕೊಂಡು ನೋಡ್ತಾವ. ಈ ವಯಸ್ಸಾದಂತ ಬಂದು ಅವನ ಎತ್ಕೊಂಡಾಗ ಸಮಾನ. ಒಂದು ಊಟ ಮನುಷ್ಯನು ಕೊಡೋದಕ್ಕೂ ದೇವರು ಕೊಡೋದಕ್ಕೂ ಬಹಳ ವ್ಯತ್ಯಾಸ. ಅದಕ್ಕೆ ಏನ್ ಮಾಡಬಾರ್ದು, ಊಟ ಮಾಡುವಾಗಲೂ ಕೂಡ ಹುಷಾರಾಗಿರ್ಬೇಕು ಅಲ್ವಾ? ಅದಕ್ಕೆ ಪ್ರಾರ್ಥನೆ ಮಾಡ್ರೇನಂತ, ದೇವರೇ ನಮ್ಮ ಅನ್ನದಿನದ ಆಹಾರ ಯಾರು ಕೊಡು, ನೀನು ಕೊಡು ಸ್ವಾಮಿ ಅಂತ. ಇವತ್ತು ನಾವು ಸಂಪಾದನೆ ಮಾಡ್ತಾ ಇದೀವಿ, ಆಹಾರವನ್ನು ಸಂಪಾದನೆ ಮಾಡ್ತಾ ಇದೀವಿ. ಯಾವ ರೀತಿಯಲ್ಲಿ ಸಂಪಾದನೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಕೆಟ್ಟೋಗುವಂತ ಆಹಾರಕ್ಕೋಸ್ಕರ ಪ್ರಯಾಸ ಪಡ್ತಾರೆ ಅಲ್ವಾ? ಹತ್ರ ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಒಂದೆರಡು ಮೂಟೆ, ಒಂದು ಕ್ವಿಂಟಾಲ್ ಅಕ್ಕಿ ತಂದು ಮನೇಲಿ ಇಟ್ಕೊಂಡ್ರೆ ಎಷ್ಟು ದಿನ ಬರುತ್ತೆ? ಮನೆಯಲ್ಲಿ ನೀವು 4 ಜನ ಇದ್ದೀರಾ, ಒಂದು ಕ್ವಿಂಟಾಲ್ ಎಷ್ಟು ದಿನ ಬರುತ್ತೆ? 5 ತಿಂಗಳು ಬರುತ್ತಾ? 5 ತಿಂಗಳು ಅಕ್ಕಿ ಇರುತ್ತಾ? ಈಗಿನ ಕಾಲದಲ್ಲಿ ಹುಳ ನಾವು ಸಂಪಾದನೆ ಮಾಡಬೇಕಾದಂಥದ್ದು ನಮ್ಮನ್ನ ದೇವರ ರಾಜ್ಯಕ್ಕೆ ಅಥವಾ ಸ್ವರ್ಗಕ್ಕೆ, ಪರಲೋಕಕ್ಕೆ ಸೇರಿಸುವಂತ ಆಹಾರಕ್ಕೋಸ್ಕರ ಪ್ರಯಾಸ ಪಡುವಂಥದ್ದು.
ಏನ್ ಸಂಪಾದನೆ ಮಾಡ್ತಾ ಇದ್ದೀವಿ? ಹಣವನ್ನ ಸಂಪಾದನೆ ಮಾಡ್ತೀವಿ, ಆಸ್ತಿಯನ್ನ ಸಂಪಾದನೆ ಮಾಡ್ತೀವಿ ಅಲ್ವಾ, ವಸ್ತುಗಳನ್ನ ಸಂಪಾದನೆ ಮಾಡ್ತೀವಿ, ಎಲ್ಲಾ ಮಾಡ್ತೀವಿ. ಆದ್ರೆ ದೇವರ ರಾಜ್ಯವನ್ನು ಸಂಪಾದನೆ ಮಾಡ್ತಾ ಇದ್ದೀವಿ. ದೇವರ ರಾಜ್ಯಕ್ಕೆ ಹೋಗೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಆ ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಏನ್ ಇರ್ಬೇಕು, ಹೇಗಿರ್ಬೇಕು? ನಾವು ಶುದ್ಧವಾಗಿಲ್ಲ ಅಂತ ಹೇಳಿದ್ರೆ ದೇವರ ರಾಜ್ಯಕ್ಕೆ ಹೋಗೋದಕ್ಕೆ ಆಗಲ್ಲ. ನಮ್ಮಲ್ಲಿ ಕಲ್ಮಶ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಅದೆಲ್ಲಾದ್ರೂ ಒಂದು ಚೆನ್ನಾಗಿರುವಂತ ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ನೀವು ಬಟ್ಟೆ ಪೂರ್ತಿ ಗಲೀಜಾಗಿದ್ರೆ ಜನ ಸೇರಿಸ್ಕೊಂತಾರ. ಹೇಗಿರ್ಬೇಕು ನಾವು? ನೀಟಾಗಿ ಟಿಪ್ ಟಾಪ್ ಆಗಿ ಅವ್ರ ತಗ್ಗಟ್ಟಾಗಿದ್ರೆ ನಮಸ್ಕಾರ ಸರ್, ಬನ್ನಿ ಸರ್ ಅಂತ. ಇಲ್ಲ ಅಂದ್ರೆ ನಾನೊಂದು ಮದುವೆಗೆ ಹೋಗಿದ್ದೆ ಬ್ಯಾಂಗ್ಳೂರ್. ಕಾರ್ಗೆ ಬೈಕ್ ಇದ್ದಿದ್ದು, ಮಳೆಗಾಲ ಮದುವೆ. ಅದು ದೊಡ್ಡ ದೊಡ್ಡ ಅವರೇ ಬರೋದು. ನನಗೆ ಕೊಡುವಾಗ ಹೇಳಿದ್ರು, ಇದಕ್ಕೆ ಮಾತ್ರ ಕರೀತಾರೆ, ನಿಮ್ಮ ಬಾ ಮಿಸ್ ಮಾಡಬೇಡ, ಕುಟುಂಬ ಹಬ್ಬ ಅಂತ ಕೊಟ್ಟು. ಸರಿ ಅಂತ ನಾನೇನ್ ಮಾಡಿದೆ, ನಮ್ಮ ಹತ್ರ ಇರೋದೇ ಟೂ ವೀಲರ್ ಹೋದೆ. ಇವಾಗ ಕಾರ್ ಇದೆ, ಹೋದೆ ನೋಡಿದ್ರೆ ಎಲ್ಲಾ ಕಾರುಗಳ ನಿಂತಿರೋದು. ಮಳೆಯಲ್ಲಿ ಹೋಗಿದ್ದೀವಿ, ಪೂರ್ತಿ ಚೆನ್ನಾಗಿ ಬಿದ್ದಾಯ್ತು. ನಮಗೂ ಕೂಡ ನಾವು ಸ್ವಲ್ಪ ಲೈಟಾಗಿ ನಿಂತಿದ್ವಿ. ಒಳಗೆ ಹೋಗಿ ಕೂತ್ಕೊಂಡ್ರೆ ಪಾಪ ನಮ್ಮನ್ನ ಕರೆದಂತವ್ರು ಮತ್ತೆ ಇನ್ನೊಬ್ಬರು ಕೂಡ ಇಬ್ರು ಪ್ರೀತಿಯಿಂದ ಕರ್ಕೊಂಡು ಹೋಗಿ ಕೂರಿಸಿದ್ರು, ಎಲ್ಲ ಆಯ್ತು. ಆಮೇಲೆ ಸ್ಟೇಜ್ ಮೇಲೆ ಹುಡುಗ ಹುಡುಗಿ ನಾವು ವಿಶ್ ಮಾಡ್ಬೇಕು. ಮೊದಲೇ ವಿಶ್ ಮಾಡಕ್ ಹೋಗುವಾಗ ಅವ್ರೊಂದು ಅನೌನ್ಸ್ಮೆಂಟ್ ಮಾಡಿದ್ರೆ ಅಂತಂದ್ರೆ, ಒಳ್ಳೆ ದೇವ ಸೇವಕರು ಮಾತ್ರ ಮೊದಲು ಬಂದ್ರಿ ಅಂತ. ಎಲ್ಲಾ ದೇವ ಸೇವಕರು ಟಿಕ್ ಟಾಪ್ ಶೂಟ್ಗಳು ಹಾಕೊಂಡಾಗ ನಾವು ಇಲ್ಲಿ ಹೋಗಿದ್ವಿ. ಹೋಗ್ತಾ ಅಂದ್ರೆ ಜನ ಎಲ್ಲ ನೀವು ನೀವ್ಯಾಕೆ ಹೋಗ್ತಾ ಇದ್ದೀರಿ, ನೀವು ಫಾಸ್ಟ್. ಆಮೇಲೆ ಕರೆದಂತ ಮಾಡೋದು ಅವ್ರು ಫಾಸ್ಟ್ ಬೇರೆ ಅಲ್ವಾ. ನಮ್ಮ ಬಟ್ಟೆ ವಸ್ತ್ರದ ಮೇಲೆ ಚೆನ್ನಾಗಿ ಮಾಡ್ತಾರೆ. ಡಿಸೈಡ್ ಮಾಡುವಾಗ ದೇವರು ನಮ್ಮನ್ನು ಒಳಗೆ ಕರ್ಕೋಬೇಕು ಸ್ವರ್ಗಕ್ಕೆ ಅಂದ್ರೆ ನಮ್ಮ ಒಳಗಿನ ಸ್ಥಿತಿ ಹೇಗಿರ್ಬೇಕು, ನಮ್ಮ ಜೀವನ ಹೇಗಿದ್ರೆ ದೇವರು ಕರ್ಕೊಂತಾರೆ. ಈ ಲೋಕದ ಮನುಷ್ಯನೇ ಒಂದು ಫಂಕ್ಷನ್ ಅಲ್ಲಿ ಕರ್ಕೋಬೇಕಾದ್ರೆ ಎಷ್ಟು ಯೋಚನೆ ಮಾಡಲ್ಲ. ನಾನು ಹೇಳುವಂಥದ್ದು, ದೇವರು ಸ್ವರ್ಗದಲ್ಲಿ ನಮ್ಮನ್ನ ಕರ್ಕೋಬೇಕಾದ್ರೆ ನಮ್ಮ ಜೀವನ ಶೈಲಿ, ನಮ್ಮ ಒಳಗಿನ ಆಲೋಚನೆಗಳು, ಮಾತುಗಳು, ಕ್ರಿಯೆಗಳು ಪ್ರತಿಯೊಂದು ಹೇಗಿರ್ಬೇಕು? ಶುದ್ಧವಾಗಿಲ್ಲ ಅಂತ ಹೇಳಿದ್ರೆ ದೇವರು ಕರ್ಕೊಂತಾರ? ಅದಕ್ಕೆ ನಾವು ಸರಿಪಡಿಸ್ತೀವಿ. ಇವತ್ತು ದಿನದ ಆಹಾರ ಅಂತ ಹೇಳಿದ್ರೆ ನಮ್ಗೆ ಯಾರಿಗೂ ಕೂಡ ಊಟಗಳಿಗೆ ಕೊರತೆ ಇದೆಯಾ? ಕೊರತೆ ಇಲ್ಲದೆ ಇರುವಾಗ ಏನ್ ಕೊರತೆ ಇದೆ ಇವತ್ತು ಗೊತ್ತಾ? ಬಹಳ ಜನ ಗೊತ್ತಿದ್ದಾರೆ. ದೇವರು ನಮ್ಮ ಹತ್ರ ಮಾತಾಡಿ ಎಷ್ಟು ದಿನ ಆಯ್ತು? ನಾವು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀವಿ, ಕರೆಕ್ಟ್ ಎಲ್ಲ ಮಾಡ್ತೀವ ಇಲ್ವಾ? ನಾವೆಲ್ಲ ಪ್ರಾರ್ಥನೆಗಳು ಮಾಡ್ತೀವಿ. ಹಾಗಾದ್ರೆ ನಾನು ಕೇಳೋದು, ನೀವು ಮಾತಾಡ್ತೀರಾ ದೇವರ? ಕರೆಕ್ಟ್ ಅಲ್ಲ? ಮಾತಾಡಲ್ಲ? ನೀವು ಪ್ರಾರ್ಥನೆ ಮಾಡ್ತೀರಾ, ಕುತ್ಕೊಂಡು ನೀವು ದೇವರ ಹತ್ರ ಮಾತಾಡ್ತೀರಾ. ನಾನ್ ಕೇಳುವಂಥದ್ದು, ದೇವರು ನಿಮ್ಮ ಹತ್ರ ಮಾತಾಡಿದ್ರ? ದೇವರು ನಮ್ಮ ಹತ್ರ ಮಾತಾಡ್ತಾರೆ. ಆವತ್ತು ಏನ್ ಮಾತಾಡ್ಬೇಕು ಅದನ್ನ ಮಾತಾಡ್ತಾರೆ. ಅದೇ ಆಹಾರ ಗೊತ್ತಾಗದೇ. ಪ್ರತಿ ದಿನ ನಮ್ಗೆ ಹೊತ್ತು ಬೇಕಾಗಿರುವಂಥದ್ದು ದೇವರು ಮಾತಾಡುವಂತ ಮಾತುಗಳು ಬೇಕು. ಬರ್ತಾ ಇದೆಯಾ? ಬರ್ತಾನೆ ಇಲ್ಲ ಅಂತ ಹೇಳಿದ್ರೆ ನಾವು ಮಾತಾಡ್ತಾನೆ ಇಲ್ಲ, ನಾವು ಶುದ್ಧವಾಗೂ ಇವತ್ತು ಕೇಳ್ರಿ ಏನಂತಂದ್ರೆ, ನಮ್ಮ ಪ್ರಾರ್ಥನೆ ದೇವರೇ ನೀನು ಮಾತ್ರ. ಅದಕ್ಕೆ ಲಾಸ್ಟ್ ಅಲ್ಲಿ ನಾನು ಹೇಳಿದೆ, ನೀವು ಪ್ರಾರ್ಥನೆ ಮಾಡಿದ ನಂತರ ಏನ್ ಮಾಡ್ರಿ, ಒಂದ್ 2 ನಿಮಿಷ ಇಲ್ಲ 1 ನಿಮಿಷ ಏನ್ ಮಾಡ್ರಿ, ಮೌನ ಕೂತ್ಕೊಂಡು ದೇವರೇ ನೀನ್ ಮಾತಾಡಿಸೋ, ನಾ ಕೇಳಿಸ್ಕೊಂತೀನಿ. ದೇವರು ಮಾತಾಡ್ತಾರೆ. ದೇವರು ಅನೇಕ ವಿಧದಲ್ಲಿ ಮಾತಾಡ್ತಾರೆ. ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಹತ್ರ ಮಾತಾಡೆ. ಡೈರೆಕ್ಟ್ ಆಗಿ ಮಾತಾಡದೆ, ಕೆಲವು ಸಲ ಡೈರೆಕ್ಟ್ ಆಗಿ ಮಾತಾಡ್ತಾರೆ, ಕೆಲವು ಸಲ ವಾಕ್ಯದಲ್ಲಿ ಮಾತಾಡ್ತಾರೆ, ಕೆಲವು ಸಲ ಬೋಧನೆಗಳಲ್ಲಿ ಮಾತಾಡ್ತಾರೆ, ಕೆಲವು ಸಲ ಸಂದರ್ಭಗಳಲ್ಲಿ ಮಾತಾಡ್ತಾರೆ, ಕೆಲವು ಸಲ ಬೇರೆ ಸ್ನೇಹಿತರ ಮೂಲಕ ಮಾತಾಡ್ತಾರೆ. ಈ ರೀತಿಯಲ್ಲಿ 7 ವಿಧಗಳಲ್ಲಿ ದೇವರು ವ್ಯತ್ಯಾಸವುಳ್ಳಂತ ರೀತಿಯಲ್ಲಿ ದೇವರನ್ನು ಮಾಡ್ತಾರೆ. ಮಾತಾಡೆ ಪ್ರತಿ ದಿನ ದೇವರು ಮಾತಾಡ್ತಾರೆ. ದೇವರನ್ನ ನಾವು ಸಮಯ ಕಳಿಬೇಕು. ನಾವು
ನಾವು ಸಮಯ ಕಳೆದಿಲ್ಲ, ದೇವ್ರು ಮಾತಾಡಿಲ್ಲ. ನಾವು ಸಮಯ ಕಳೆದ ದೇವ್ರು ಮಾತಾಡಿಲ್ಲ, ಅವಕಾಶನೇ ಕೊಡ್ಲಿಲ್ಲ ಅಂದ್ರೆ ದೇವರೆಲ್ಲ ಮಾತಾಡ್ತಾರೆ. ದೇವರಿಗೆ ಅವಕಾಶವನ್ನು ಕೊಟ್ಟಾಗ ದೇವರು ಮಾತಾಡ್ತಾರೆ. ಅದು ಕೆಟ್ಟು ಹೋಗದಿರುವಂತ ಆಹಾರ. ಈ ಲೋಕದಲ್ಲಿ ನೀವೇನೇ ಅಡಿಗೆಗಳು ಮಾಡಿ, ಏನೇ ಊಟ ಮಾಡಿ, ಪ್ರತಿಯೊಂದು ಏನಾಗುತ್ತೆ, ತಿಂದ ಮೇಲೆ ಎಷ್ಟು ಅವರ್ ಇರುತ್ತೆ. ಬೆಳಗ್ಗೆ ಟಿಫನ್ ಮಾಡಿರ್ತೀವಿ ಉದಾಹರಣೆಗೆ, ಏನ್ ಎಷ್ಟು ಬೇಕಾದ್ರೂ ಹೊಟ್ಟೆ ಫುಲ್ ಆಗಿ ತಿಂತೀವಿ. ಮಧ್ಯಾಹ್ನಕ್ಕೆ ಮತ್ತೇನಾಗುತ್ತೆ ಹೊಟ್ಟೆಯಲ್ಲಿ. ಆದ್ರೆ ದೇವರ ಹತ್ರ ಇಸ್ಕೊಳ್ಳುವಾಗ ಖಾಲಿ ಆಗುತ್ತೆ. ಅದು ವ್ಯರ್ಥವಾಗುವಂಥದ್ದಲ್ಲ, ಅದು ಸ್ಥಿರವಾಗುವಂಥದ್ದು, ದೃಢವಾಗುವಂಥದ್ದು. ನಮ್ಮ ಜೀವನವನ್ನು ಕಟ್ಟುವಂತ ಆಹಾರಕ್ಕೋಸ್ಕರ ಎರಡು ವ್ಯತ್ಯಾಸ ಇದೆ. ದೇವರು ಕೊಡುವಂತ ಆಹಾರ ಏನಾಗುತ್ತೆ, ಸಮಾಧಾನ. ದೇವರು ಕೊಡುವಂತ ಆಹಾರ ಶಕ್ತಿಯನ್ನು ಕೊಡುತ್ತೆ. ದೇವರು ಕೊಡುವಂತ ಆಹಾರ ನಮ್ಮ ಜೀವಿತವನ್ನ ಕಟ್ಟುತ್ತೆ. ಮನುಷ್ಯನ್ ಕೊಡುವಂಥದ್ದು ಎಷ್ಟೇ ಇದ್ರೂ ಕೂಡ ಅದು ನಮಗೆ ಆಗುವ ಕಾರಣ ಮತ್ತೆ ಹೊಸದಾಗಿ. ಅದಕ್ಕೆ ಇವತ್ತು ಬಯಸಿದ ದೇವರ ಹತ್ರ, ಕೇಳಿದ್ರೆ ದೇವರ ಹತ್ರ, ಸ್ವಾಮಿ ಯೇಸು ಸ್ವಾಮಿ ನಮ್ಗೆ ಏನ್ ಕೊಡು, ನೀನ್ ಮಾತನಾಡು, ನಿನ್ನ ಆಹಾರ ನನಗೆ ಕೊಡಿಸು. ಯಾರು ಕೊಡ್ಬೇಕು? ಯೇಸು ಸ್ವಾಮಿ ಕೊಡ. ಸ್ವಾಮಿ ಪ್ರಾರ್ಥನೆ ಮಾಡ್ರಿ, ಖಂಡಿತವಾಗಿ ಕೊಟ್ಟು ಪೋಷಿಸಿ ನಮ್ಮನ್ನು ನಡೆಸುವುದು. ಆಹಾರಕ್ಕೋಸ್ಕರ ಪ್ರಯಾಸ ಪಡೋದಕ್ಕಿಂತ ಕೆಟ್ಟು ಹೋಗ್ದಿರ ನಿತ್ಯ ಜೀವನದಲ್ಲಿ ಸೇರಿಸುವಂತ ಆಹಾರಕ್ಕೋಸ್ಕರ ನಾವು ನಿಂತ್ಕೊಳ್ಳೋಣ. ದೇವರ ಆಶೀರ್ವಾದ ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಕೂಡ ನಮ್ಮ ಕಣ್ಣು ಮುಚ್ಚಿ ಪ್ರಾರ್ಥಿಸ್ತೀವಿ. ಸಾಧ್ಯವಾದವರೆಲ್ಲ ಮೊಣಕಾಲವರಿಗೆ ಪ್ರಾರ್ಥನೆ ಮಾಡ್ತಾರೆ. ಸಾಧ್ಯವಾದವರು ಮೊಣಕಾಲವರಿಗೆ ಪ್ರಾರ್ಥನೆ. ಒಬ್ಬರ ಲೋಕಗಳ ಸೃಷ್ಟಿಕರ್ತನ ತಂದೆಯೇ ನಿಮಗೆ ಸ್ತೋತ್ರ. ಸ್ವಾಮಿ ಸುಂದರಿ, ನಿನ್ನ ವಾಕ್ಯಗಳ ಮೂಲಕ ಅನುದಿನದ ಆಹಾರದ ಕುರಿತಾಗಿ ದೇವರೇ, ಪ್ರತಿದಿನ ನಮ್ಗೆ ಯಾವ ಆಹಾರವು ಬೇಕಾಗಿದೆಯೋ, ಪ್ರತಿದಿನ ಯಾವ ಆಹಾರದ ಮೂಲಕ ನಾವು ಬಲವನ್ನು ಹೊಂದಬೇಕು, ಪ್ರತಿದಿನ ನಮ್ಮ ಜೀವಿತವನ್ನು ಯಾವುದು ಕಟ್ಟಬೇಕಾಗಿದೆಯೋ ಆ ಆಹಾರವನ್ನು ಕರ್ತನೆ ನಮ್ಮೆಲ್ಲರಿಗೂ ನೀವು ಒದಗಿಸಿ, ನಮ್ಮೆಲ್ಲರ ಜೀವಿತಗಳನ್ನ ಕಟ್ಟಿ ರಕ್ಷಕನೇ ನಿಮ್ಮ ಕೃಪೆಗೆ ಒಪ್ಪಿಸುತ್ತಾದರೆ ನೀವು ನಮ್ಮನ್ನು ಕಟ್ಟಿ ಬಲಗೊಳಿಸಿ. ಈ ವಾಕ್ಯಗಳ ಮೂಲಕ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳ ಮೂಲಕ ನಮ್ಮ ಜೀವಿತಗಳನ್ನ ಕಟ್ಟಿದಕ್ಕಾಗಿ ಸ್ತೋತ್ರ. ಇನ್ನೂ ಬಲಪಡಿಸಿ, ಇನ್ನೂ ಉತ್ತೇಜನಪಡಿಸಿ. ಸ್ವಾಮಿ ಹೇಳಿರುವಂತ ನಮ್ಮೆಲ್ಲರನ್ನು ಕರ್ತನೆ ಸಭೆಯಾಗಿ ಕೂಡಿ ನಿಮ್ಮನ್ನು ಆರಾಧಿಸುವುದಕ್ಕೆ ಬಂದಿರುವಂತ ನಮ್ಮೆಲ್ಲರನ್ನು ಆಶೀರ್ವದಿಸಲಿ, ನಾವೆಲ್ಲರ ಜೀವಿತಗಳನ್ನು ಆಶೀರ್ವದಿಸಲಿ. ಯಾವ ವಿಷಯಕ್ಕೋಸ್ಕರ ಬಂದಿದ್ದರೂ ಕೂಡ ಎಲ್ಲಾ ಸಂಗತಿಗಳನ್ನ ನಜರೇತಿನ ಯೇಸು ಕ್ರಿಸ್ತನ ಆಶೀರ್ವಾದವು ತುಂಬಲ್ಪಡಲಿ. ಕೃಪೆ ಮೂಲಕ ಎಲ್ಲರ ಕುಟುಂಬಗಳಲ್ಲಿ ಸಮಾಧಾನ, ಶಾಂತಿ, ನೆಮ್ಮದಿಯನ್ನ, ಹೌದೇವ್ರೆ, ಆಯುಷ್ಯನ್ನ, ಆರೋಗ್ಯವನ್ನ, ಬಲವನ್ನ, ಶಕ್ತಿಯನ್ನ, ಭದ್ರತೆಯನ್ನ, ಸುರಕ್ಷತೆಯನ್ನ ನಾವೆಲ್ಲರನ್ನು ಆಶ್ವಾಸಿ ನಿಮ್ಮ ಕರಗಳಲ್ಲಿ ನಡೆಸಬೇಕು. ನಾವೆಲ್ಲರನ್ನು ಭದ್ರಪಡಿಸಿ ನಡೆಸಬೇಕು. ನಿಮ್ಮ ಕೃಪೆಯುಳ್ಳ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸುತ್ತ ನಮ್ಮ ರಕ್ಷಕನು ಒಡೆಯನಾದಂತ ನಸರೀತಿನ ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ತಂದೆ, ಆಮೆನ್. ನಾವು ದೇವರ ಆಶೀರ್ವಾದವನ್ನು ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತನ್ನ ದೇವರ ಪ್ರೀತಿಯು, ಪರಿಶುದ್ಧಾತ್ಮವನ್ನು ನಡೆಸುತ್ತದೆ ಈಗಲೇ. ಅವರು ನಮ್ಮೆಲ್ಲರ ಸಂಗಡ ಸದಾ ಕಾಲಕ್ಕೂ ನೆಲೆಯಾಗಿದೆ.